ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 29. ತಾರ್ತಿ ಯೇನ ಸ್ವಭಾವೇನ ಭಗವನ್ನಾಭಿಮಾಶ್ರಿತಾಃ ಉಭಯೋರಂತರಂ ವ್ಯೋಮ ಯೇ ರುದ್ರ ಪಾರ್ಷದಾಂ ಗಣಾಃ. ಅನುವಾದ: ರುದ್ರನ ಒಡನಾಡಿಗಳಾದ ಜೀವಿಗಳು ಭೌತ ಪ್ರಕೃತಿಯ ತೃತೀಯ ಗುಣದಲ್ಲಿ ಅಥವಾ ತಮೋಗುಣದಲ್ಲಿ ಪ್ರಗತಿಗೊಳ್ಳುವರು. ಅವರು ಆಕಾಶದಲ್ಲಿ ಭೂಗ್ರಹಗಳ ಮತ್ತು ಸ್ವರ್ಗದ ಗ್ರಹಗಳ ನಡುವೆ ನೆಲೆಗೊಂಡಿರುತ್ತಾರೆ. ಶ್ಲೋಕ 30. ಮುಖತೋ ವರ್ತತ ಬ್ರಹ್ಮ ಪುರುಷಸ್ಯ ಕುರುದ್ವಃ ಯಸ್ತೂನ್ಮುಖತ್ವಾದ್ವರ್ಣಾನಾಂ ಮುಖ್ಯೋ ಭೂತ್ ಬ್ರಾಹ್ಮಣೋ ಗುರುಃ. ಅನುವಾದ: ಎಲೈ ಕುರುವಂಶ ಶ್ರೇಷ್ಠನೇ, ಅದ್ಭುತ ರೂಪನಾದ ವಿರಾಟ್ ಪುರುಷನ ಬಾಯಿಯಿಂದ ವೇದಜ್ಞಾನವು ವ್ಯಕ್ತವಾಯಿತು. ಈ ವೇದಜ್ಞಾನದ ಕಡೆಗೆ ಒಲವುಳ್ಳವರು ಬ್ರಾಹ್ಮಣರೆನಿಸಿದರು. ಅವರು ಸಮಾಜದ ಎಲ್ಲ ವರ್ಣದವರಿಗೆ ಸಹಜವಾದ ಅಧ್ಯಾಪಕರು ಮತ್ತು ಗುರುಗಳಾಗಿರುವರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ಪ್ರಜ್ಞೆ ಹೇಗೆ ಬಂತು ಮನುಷ್ಯನಿಗೆ, ಮತ್ತೆ ಸ್ವರ್ಗಲೋಕಗಳು ಹೇಗೆ ವ್ಯಕ್ತವಾಯಿತು, ಮತ್ತೆ ಭೂಲೋಕ, ಆಕಾಶ ಇದೆಲ್ಲ ಹೇಗಾಯಿತು, ಮತ್ತೆ ದೇವತೆಗಳು ಹೇಗೆ ಬಂದರು, ದೇವತೆಗಳು ಯಾಕೆ ಸ್ವರ್ಗದಲ್ಲಿ ನೆಲೆಸ್ತಾರೆ, ಮನುಷ್ಯರು ಯಾಕೆ ಇಲ್ಲಿ ನೆಲೆಸ್ತಾರೆ, ಪ್ರಾಣಿಗಳು ತಮೋಗುಣದಲ್ಲಿರುವಂಥವ್ರು, ಅದೆಲ್ಲ ತಿಳ್ಕೊಂಡ್ವಲ್ವಾ. ಈಗ ಮುಂದುವರೆದು ಹೇಳ್ತಾ ಇದ್ದಾರೆ, ರುದ್ರನ ಒಡನಾಡಿಗಳಾದಂತಹ ಜೀವಿಗಳು ಭೌತ ಪ್ರಕೃತಿಯ 3ನೇ ಗುಣ ತೃತೀಯ ಗುಣದಲ್ಲಿ ಅಥವಾ ತಮೋಗುಣದಲ್ಲಿ ಪ್ರಗತಿಗೊಳ್ತಾರೆ. ಈಗ ರುದ್ರದೇವರು ತಮೋಗುಣದ ದೇವತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಈ ಒಂದು ಭೌತ ಪ್ರಕೃತಿಯಲ್ಲಿ 3ನೇ ಗುಣದಲ್ಲಿ ಯಾರಿರ್ತಾರೋ ಅವರೆಲ್ಲ ತಮೋಗುಣದಲ್ಲಿ ಪ್ರಗತಿಯನ್ನು ಪಡ್ಕೊಳ್ತಾರೆ. ಅವರು ಆಕಾಶದಲ್ಲಿ ಭೂಗ್ರಹ ಮತ್ತು ಸ್ವರ್ಗದ ನಡುವೆ ಇರುತ್ತಲ್ಲ ಅಂಥ ಗ್ರಹಗಳಲ್ಲಿ ಅವರು ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಇದರ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಮತ್ತು ಶ್ರೀಲ ಜೀವ ಗೋಸ್ವಾಮಿಯವರು ದೃಢಪಡಿಸಿರುವ ಪ್ರಕಾರ ಆಕಾಶದ ಮಧ್ಯಭಾಗವನ್ನು ಭುವರ್ಲೋಕ ಎನ್ನುವರು. ರಾಜಸಿಕ ಸ್ವಭಾವವನ್ನು ಬೆಳೆಸಿಕೊಂಡವರು ಮಧ್ಯಭಾಗದಲ್ಲಿ ನೆಲೆ ಪಡೆದಿರುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಸಾತ್ವಿಕ ಗುಣ ಸ್ವಭಾವದವರು ದೇವತಾ ವಲಯಗಳಿಗೆ ಪದೋನ್ನತಿಗೊಂಡಿರುತ್ತಾರೆ. ರಾಜಸಿಕ ಗುಣದಿಂದ ಕೂಡಿದವರು ಮಾನವ ಸಮಾಜದಲ್ಲಿ ಇರುತ್ತಾರೆ ಮತ್ತು ತಾಮಸ ಗುಣದವರು ಪ್ರಾಣಿಗಳ ಮತ್ತು ಭೂತ ಪಿಶಾಚಿಗಳ ಗುಂಪಿನಲ್ಲಿ ಸೇರಿರುತ್ತಾರೆ. ಈ ನಿರ್ಧಾರಕ್ಕೆ ವಿರೋಧಗಳೇನೂ ಇಲ್ಲ. ಅಸಂಖ್ಯಾತ ಜೀವಿಗಳು ವಿವಿಧ ಗ್ರಹಗಳಲ್ಲಿ ವಿಶ್ವದಲ್ಲೆಲ್ಲ ಹರಡಿಕೊಂಡಿರುತ್ತಾರೆ. ಮತ್ತೆ ಅವರು ಭೌತ ಪ್ರಕೃತಿ ಸ್ವಭಾವಗಳ ಅವರವರ ಗುಣಾನುಸಾರವಾಗಿ ನೆಲೆಗೊಂಡಿರುತ್ತಾರೆ. ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಜೀವ ಗೋಸ್ವಾಮಿ ಇದಾರಲ್ಲ, ಅವ್ರು ಹೇಳಿರೋ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಆಕಾಶದ ಮಧ್ಯಭಾಗ ಇದೆಯಲ್ಲ ಅದನ್ನ ಭುವರ್ಲೋಕ ಅಂತ ಹೇಳ್ತಾರೆ. ರಾಜಸಿಕ ಸ್ವಭಾವ ಯಾರಲ್ಲಿ ಹೆಚ್ಚಾಗಿರುತ್ತೋ ಅವರು ಮಧ್ಯಭಾಗದಲ್ಲಿ ನೆಲೆಸಿರ್ತಾರೆ. ಅಥವಾ ಭುವರ್ಲೋಕದಲ್ಲಿ ರಾಜಸಿಕ ಒಂದು ಗುಣ ಯಾರಲ್ಲಿ ಹೆಚ್ಚಾಗಿರುತ್ತೋ ಅಂಥವರೆಲ್ಲ ಭುವರ್ಲೋಕದಲ್ಲಿ ಇರ್ತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಈಗ ಸಾತ್ವಿಕ ಗುಣ ಅಥವಾ ಸಾತ್ವಿಕ ಸ್ವಭಾವ ಇರುವಂಥವ್ರು ದೇವತಾ ವಲಯಗಳಿಗೆ ಹೋಗ್ತಾರೆ, ಅಂದರೆ ಸ್ವರ್ಗಲೋಕಗಳಿಗೆ ಹೋಗ್ತಾರೆ. ರಾಜಸಿಕ ಗುಣದಿಂದ ಇರುವಂಥವ್ರು ಮಾನವ ಸಮಾಜದಲ್ಲಿ ಇರ್ತಾರೆ. ತಾಮಸ ಗುಣದಲ್ಲಿರೋರು ಎಲ್ಲಿರ್ತಾರೆ, ಪ್ರಾಣಿಗಳು, ಭೂತ ಪಿಶಾಚಿಗಳು, ಈ ಗುಂಪಲ್ಲಿ ಸೇರಿರೋರಿಗೆ ತಾಮಸಿಕ ಗುಣ ಇರೋರು ಅಂತ ಹೇಳೋದು. ಈ ನಿರ್ಧಾರಕ್ಕೆ ವಿರೋಧಗಳೇನೂ ಇಲ್ಲ, ಅಂದರೆ ಎಲ್ಲರೂ ಇದನ್ನು ಒಪ್ಕೊಂಡಿದ್ದಾರೆ. ಅಂದರೆ ಅರ್ಥ ಏನು, ಬೇಕಾದಷ್ಟು ಜೀವಿಗಳು ಈ ಒಂದು ಜಗತ್ತಲ್ಲಿ ಈ ಸೃಷ್ಟಿಯಲ್ಲಿದೆ. ಅವರೆಲ್ಲರೂ ಕೂಡ ಬೇರೆ 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 ವಿಶ್ವದಲ್ಲಿ ಎಲ್ಲ ಗ್ರಹಗಳಲ್ಲೂ ಕೂಡ ಹರಡ್ಕೊಂಡಿದ್ದಾರೆ. ಯಾವ ಗ್ರಹನೂ ಖಾಲಿ ಇದೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲದರಲ್ಲೂ ಕೂಡ ಜೀವಿಗಳಿದ್ದಾವೆ. ಮತ್ತು ಅವರು ಭೌತ ಪ್ರಕೃತಿ ಅವರವರ ಒಂದು ಪ್ರಕೃತಿ ಸ್ವಭಾವ ಗುಣಕ್ಕೆ ಅನುಸಾರವಾಗಿ ಅಲ್ಲಲ್ಲಿ ಅವರು ವಾಸ ಮಾಡ್ತಾರೆ. ಎಲ್ಲ ಗ್ರಹಗಳಲ್ಲೂ ಇದ್ದಾರೆ. ಆ ಗ್ರಹಗಳಲ್ಲಿ ಇರೋದಕ್ಕೆ ಕಾರಣ ಅವರ ಒಂದು ಗುಣ ಪ್ರಕೃತಿ ಇದರ ಸ್ವಭಾವ ಇರುತ್ತಲ್ಲ, ಅದಕ್ಕೆ ತಕ್ಕಂಗೆ ಅವ್ರಿಗೆ ಆಯಾ ಲೋಕಗಳು ಸಿಕ್ಕಿರತ್ತೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಎಲೈ ಕುರುವಂಶ ಶ್ರೇಷ್ಠನೇ, ಅದ್ಭುತ ರೂಪನಾದಂತಹ ವಿರಾಟ್ ಪುರುಷನ ಬಾಯಿ ಇದೆಯಲ್ಲ ಆ ಬಾಯಿಂದನೇ ವೇದಜ್ಞಾನ ಅನ್ನೋದು ವ್ಯಕ್ತವಾಯಿತು. ನೋಡಿ, ವೇದಗಳು ಅಪೌರುಷೇಯ ಧರ್ಮಗ್ರಂಥ ಅಂತ ಹೇಳ್ತಾರೆ. ಯಾಕೆ, ಯಾವುದೇ ಮನುಷ್ಯ ಬರೆದಿರೋದಲ್ಲ. ಇದಕ್ಕೆ ಸಾಕ್ಷಿ ಈಗ ನಮಗೆ
ಸಿಗ್ತಾ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಅದು ವಿರಾಟ್ ಪುರುಷನ ಅಂದರೆ ಆ ಭಗವಂತನ ವಿರಾಟ್ ರೂಪ ಇದೆಯಲ್ಲ, ಅದರ ಬಾಯಿಂದ ವೇದಜ್ಞಾನ ಅನ್ನೋದು ಪ್ರಕಟವಾಗಿರುವಂಥದ್ದು. ಆ ವೇದ ಜ್ಞಾನದ ಕಡೆಗೆ ಯಾರಿಗೆ ಆಸಕ್ತಿ, ಒಲವು, ಪ್ರೀತಿ ಇರುತ್ತೋ ಅವರೆಲ್ಲರೂ ಕೂಡ ಬ್ರಾಹ್ಮಣರು ಅಂತ ಅನ್ನಿಸ್ಕೊಳ್ತಾರೆ. ಈಗ ವೇದಗಳು, ಅದರಲ್ಲಿರುವಂಥ ತತ್ವಗಳು, ಜ್ಞಾನ ಏನೇ ಆಗಿರ್ಬೋದು, ಅದು ಯಾರಿಗಿಷ್ಟ ಆಗುತ್ತೋ ಅವರೆಲ್ಲರೂ ಬ್ರಾಹ್ಮಣರೇನೆ. ಅವ್ರೇನು ಮಾಡ್ತಾರೆ, ಈ ಒಂದು ಸಮಾಜದಲ್ಲಿ ಬೇರೆ ಎಲ್ಲ ವರ್ಣದವರಿಗೂ ಕೂಡ ಅವರು ಅಧ್ಯಾಪಕರಾಗಿರ್ತಾರೆ. ಗುರುವಿನ ಒಂದು ಸ್ಥಾನದಲ್ಲಿದ್ದು ಎಲ್ಲರಿಗೂ ಕೂಡ ಅದನ್ನು ಬೋಧನೆ ಮಾಡ್ತಾರೆ. ಅದರಲ್ಲಿ ಏನಿದೆಯೋ ಅದನ್ನು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವ ಪ್ರಕಾರ ಮಾನವ ಸಮಾಜದ 4 ವರ್ಣಗಳು ಅದ್ಭುತ ರೂಪನ ದೇಹದೊಡನೆ ವಿಕಾಸಗೊಂಡವು. ಈಗ ಭಗವದ್ಗೀತೆಯಲ್ಲಿ ನಾವು ಬೇಕಾದಷ್ಟು ಸರಿ ಕೇಳಿದೀವಿ ಈ ಒಂದು ಶ್ಲೋಕವನ್ನ. 4ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ, ಅವನೇ ಹೇಳ್ಬಿಟ್ಟಿದ್ದಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತಂದ್ಬಿಟ್ಟು. ಅಂದರೆ ನಾನೇ 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದೀನಿ. ಆ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ರೂ ಕೂಡ ನಾನು ಬದಲಾವಣೆ ಇಲ್ಲದೆ ಇರೋನು ಅಂತ ಅವನು ಹೇಳ್ತಾನೆ. ಅಂದರೆ ಈ ಒಂದು ಐಹಿಕ ನಿಸರ್ಗದ ಗುಣತ್ರಯಗಳಿಗೆ 3 ಗುಣಗಳಿದೆಯಲ್ವಾ, ಅದರ ಒಂದು ಅನುಸಾರವಾಗಿ ಮನುಷ್ಯರನ್ನು ನಾನು 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀನಿ ಅಂತ ಅವನೇ ಹೇಳಿದಾನೆ. ಮಾನವ ಸಮಾಜದ 4 ವರ್ಣಗಳು ಅದ್ಭುತ ರೂಪನ ಅಂದರೆ ಆ ಒಂದು ವಿರಾಟ್ ರೂಪನ ದೇಹದಿಂದ ವಿಕಾಸಗೊಂಡಿದೆ. ದೇಹದ ವಿಭಾಗಗಳು ಅಂತಂದ್ರೆ ಏನು? ಮುಖ, ಕೈಗಳು, ಸೊಂಟ ಮತ್ತೆ ಕಾಲುಗಳು. ಮುಖದಲ್ಲಿ ನೆಲೆಗೊಂಡವರು ಬ್ರಾಹ್ಮಣರು, ಕೈಗಳಲ್ಲಿ ನೆಲೆಯಾದವರು ಕ್ಷತ್ರಿಯರು, ಸೊಂಟದಲ್ಲಿ ನೆಲೆಯಾದವರು ವೈಶ್ಯರೆಂದು ಹೇಳುವರು ಮತ್ತು ಕಾಲುಗಳಲ್ಲಿ ಇರುವವರನ್ನು ಶೂದ್ರರು ಎಂದು ಕರೆಯಲಾಗಿದೆ. ಈಗ ಆ ವಿರಾಟ್ ರೂಪನಿಂದನೇ ನಾವು ವಿಕಾಸಗೊಂಡಿರುವಂಥದ್ದು. ಈಗ ದೇಹದ ವಿಭಾಗಗಳನ್ನು ನಾವು ಹೇಗೆ ಮಾಡ್ತೀವಿ? ಮುಖ ಅಂದರೆ ತಲೆಯ ಭಾಗ, ನೆಕ್ಸ್ಟ್ ಬರೋದು ಭುಜ, ಕೈ ಅಂದರೆ ಇದರಲ್ಲಿ ಕೆಲಸ ಮಾಡುವಂಥದ್ದು, ಸ್ಟ್ರೆಂತ್ ಇರುವಂಥದ್ದಲ್ವಾ ಅದು. ತಲೆ ಅಂತಂದರೆ ಬುದ್ಧಿ ಅಂತ ಅರ್ಥ ಮಾಡ್ಕೋಬೇಕು. ಸೊಂಟ ಅಂತಂದರೆ ಊಟ ಮತ್ತು ನಮಗೆ ಏನೇನು ಬೇಕೋ ಬೇಡುಗಳನ್ನು ನೋಡ್ಕೊಳ್ಳುವಂಥದ್ದು. ಇನ್ನು ಕಾಲುಗಳು ಅಂತಂದರೆ ಕೆಲಸ ಮಾಡುವಂಥವ್ರು, ಸಹಾಯ ಮಾಡುವಂಥವ್ರು ಅಂತ ಅರ್ಥ. ಈಗ ಮುಖದಲ್ಲಿ ನೆಲೆಗೊಂಡಂಥವ್ರು ಯಾರು ಅಂತಂದರೆ ಬ್ರಾಹ್ಮಣರು. ಅಂದರೆ ಭಗವಂತನ ವಿರಾಟ್ ರೂಪ ತಗೊಂಡಾಗ್ಲೂ ಆ ರೂಪದಲ್ಲಿ ಮುಖದ ಭಾಗದಲ್ಲಿ ಬರುವಂಥವರು ಬ್ರಾಹ್ಮಣರು, ಕೈಗಳಲ್ಲಿ ನೆಲೆಸಿರುವಂಥವರು ಕ್ಷತ್ರಿಯರು, ಸೊಂಟದಲ್ಲಿ ನೆಲೆಸಿರುವಂಥವರು ವೈಶ್ಯರು ಅಂತ ಹೇಳ್ತಾರೆ, ಮತ್ತು ಕಾಲುಗಳಲ್ಲಿರೋರನ್ನ ಶೂದ್ರರು ಅಂತ ಕರೀತಾರೆ. ಪ್ರತಿಯೊಬ್ಬನೂ ಪರಮಪುರುಷನ ಶರೀರದಲ್ಲಿ ಅವನ ಅದ್ಭುತ ವಿಶ್ವರೂಪದಲ್ಲಿ ನೆಲೆಗೊಂಡಿರುತ್ತಾನೆ. ಆದುದರಿಂದ 4 ವರ್ಣಗಳ ಸಂಖ್ಯೆಯಲ್ಲಿ ಯಾವುದೇ ಜಾತಿ ವಿರಾಟ್ ರೂಪದ ದೇಹದ ನಿಶ್ಚಿತ ಭಾಗದ ನೆಲೆವೆಡೆದ ಕಾರಣದಿಂದ ಕೀಳೆಂದು ಭಾವಿಸಲು ತಕ್ಕುದಲ್ಲ. ಅಂದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಆ ವಿರಾಟ್ ರೂಪ, ಆ ಭಗವಂತನ ಒಂದು ರೂಪದಿಂದ ವ್ಯಕ್ತವಾಗಿರುವಂಥದ್ದು ಈ 4 ವರ್ಣಗಳು ಅನ್ನೋದು ಆಯ್ತಾ. ಈಗ ಭಗವಂತನ ಮುಖದಲ್ಲಿ ನೆಲೆಸಿರುವಂಥವ್ರು ಬ್ರಾಹ್ಮಣರು ಅಂತಂದ್ಮೇಲೆ ಕಾಲುಗಳಲ್ಲಿ ನೆಲೆಸಿರುವಂಥವ್ರನ್ನ ಶೂದ್ರರು ಅಂತ ಕರೀತಾರೆ. ಹಾಗಂತಂದ್ಬಿಟ್ಟು ಇದು ಶೂದ್ರ, ಇವರನ್ನ ನಾವು ದೂರ ಇಡಬೇಕು ಅಂತ ನಾವು ಯೋಚನೆ ಮಾಡೋಕ್ಕಾಗತ್ತಾ? ಯಾಕೆ? ಭಗವಂತನ ಕಾಲುಗಳಿಂದ ಅವರು ಉತ್ಪತ್ತಿ ಆಗಿರುವಂಥವ್ರು. ಈಗ ಭಗವಂತನ ಕಾಲನ್ನ ನೀವು ನಿರ್ಲಕ್ಷ್ಯ ಮಾಡ್ತೀರಾ? ಇಲ್ಲ. ಹೋಗಿದ ತಕ್ಷಣ ನಾವು ನೋಡ್ಬೇಕಾಗಿರೋದೇ ಭಗವಂತನ ಪಾದಗಳನ್ನ. ಅಲ್ಲಿಂದ ಬಂದಿರುವಂಥವ್ರು ಶೂದ್ರರು ಅಂತಂದಾಗ ಭಗವಂತನ ಯಾವುದೇ ಭಾಗದಿಂದ ಏನೇ ಬಂದಿದ್ರು ಅದೆಲ್ಲವೂ ಕೂಡ ಅದ್ಭುತವಾಗಿರುವಂಥದ್ದೇ ಆಯ್ತಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಯಾರನ್ನು ಕೀಳು ಅಂತ ನಾವು ತಿಳ್ಕೋಬಾರ್ದು, ಮೇಲು ಅಂತ ಕೂಡ ನಾವು ತಿಳ್ಕೋಬಾರ್ದು. ಎಲ್ಲರೂ ಭಗವಂತನಿಂದನೇ ಸೃಷ್ಟಿಯಾಗಿರೋರು, ಭಗವಂತನ ಒಂದು ಶರೀರದಿಂದ ವ್ಯಕ್ತಗೊಂಡಿರೋವಂಥವ್ರು ಅಂತಂದಮೇಲೆ ಅವರನ್ನ ನಿಕೃಷ್ಟವಾಗಿ ಹೇಗೆ ಕಾಣೋದು? ಸಾಧ್ಯನೇ ಇಲ್ಲ. ನೋಡಿ, ಈ ವಿಶ್ವರೂಪ ಸೃಷ್ಟಿಯಲ್ಲಿ ಇದನ್ನ ಓದ್ತಾ ಇರಬೇಕಾದ್ರೆ ನಮ್ಮ ಜ್ಞಾನ ವಿಕಾಸ ಆಗುತ್ತೆ. ಈಗ ನಾವಿಷ್ಟು ದಿವಸ ನಾವು ನೋಡ್ತಾ ಇರುವಂಥ ಮನುಷ್ಯರನ್ನ ಪಾರ್ಶಾಲಿಟಿ ಮಾಡಿ ನೋಡ್ತಾ ಇದ್ವಿ. ಅಂದ್ರೇನು? ಇವರು ಬ್ರಾಹ್ಮಣರು, ಇವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಇವರು ಶೂದ್ರರು, ಇವರಿಗೆ ನಾವು ರೆಸ್ಪೆಕ್ಟ್ ಕೊಡಬಾರ್ದು, ಯಾಕಂದರೆ ಅವ್ರು ಕೆಲಸ ಮಾಡುವಂಥವ್ರು, ಅತಿ ಕೀಳಾಗಿರೋವಂಥವ್ರು, ಆ ರೀತಿ ಎಲ್ಲ ಯೋಚನೆ ಮಾಡಿದ್ದಿರಬಹುದು. ಆದರೆ ಈಗ ನಮಗೆ ಗೊತ್ತಾಗ್ತಾ ಇರೋದೇನು ಅಂತಂದರೆ, ಇಡೀ ಬ್ರಹ್ಮಾಂಡನೇ ಭಗವಂತನ ಒಂದು ವಿರಾಟ್ ರೂಪ.
ಯಾವಾಗ ಭಗವಂತನ ಕಾಲುಗಳು ವ್ಯಕ್ತವಾಯಿತೋ ಅಲ್ಲಿಂದ ಉತ್ಪತ್ತಿಯಾದವರು ಶೂದ್ರರು ಅಂತಂದ್ಮೇಲೆ ಅವರನ್ನ ನಾವು ಹೇಗೆ ಕಡೆಗಣಿಸೋದಕ್ಕಾಗತ್ತೆ? ಭಗವಂತನ ಶರೀರದಲ್ಲಿ ನೆಲೆಸಿರುವಂಥವ್ರು ಅವರು, ಕಾಲುಗಳಲ್ಲಿ ನೆಲೆಸಿರುವಂಥವ್ರು. ಈಗ ನಮಗೆ ಏನಾದರೂ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಕಾಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಪಾದಕ್ಕೆ ಅಲ್ವಾ? ಭಗವಂತನ ಪಾದದ ಸ್ಪರ್ಶ ಮಾಡ್ತೀವಿ, ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಫಸ್ಟ್ ಹೇಳ್ತಾರೆ ಅಲ್ವಾ? ನಾವು ಹಿರಿಯರಿಗೂ ಅಷ್ಟೇ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ. ಯಾಕೆ ಅಂತಂದರೆ ಅದಕ್ಕೊಂದು ರೀಸನ್ ಇರತ್ತೆ ಆಯಿತಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಶರೀರದಲ್ಲಿ ಏನೆಲ್ಲ ಪ್ರಕಟವಾಗಿದೆಯೋ ಯಾವುದೂ ಕೂಡ ಜಾತಿಯಿಂದ ಅಥವಾ ಇನ್ನೇನೇನೋ ವರ್ಣಗಳು ಅದು ಇದು ಅಂತಂದ್ಬಿಟ್ಟು ಅದಕ್ಕೆ ಸಪ್ರೇಟ್ ಮಾಡಬೇಡಿ, ಅಥವಾ ಕೀಳು ಅಂತಂದ್ಬಿಟ್ಟು ನೀವು ಅಂದ್ಕೊಳ್ಬಾರ್ದು. ಯಾಕೆಂದರೆ ಈಗ ಭಗವಂತನ ದೇಹದಲ್ಲಿ ಇರುವಂಥ ಎಲ್ಲ ಭಾಗಗಳು ಪರಿಶುದ್ಧ, ಅಷ್ಟೇ ಶ್ರೇಷ್ಠವಾಗಿರುವಂಥದ್ದಲ್ವಾ? ಅದಕ್ಕೋಸ್ಕರ ನಾವು ಆ ರೀತಿ ಯೋಚನೆ ಮಾಡಬಾರ್ದು. ಇವಾಗಿಂದ ನಾವು ಬ್ರಾಡಾಗಿ ಯೋಚನೆ ಮಾಡೋದನ್ನು ಕಲಿಬೇಕು. ಅಂದರೆ ಒಬ್ಬೊಬ್ಬ ಇಂಡಿವಿಜುವಲ್ ಪರ್ಸನನ್ನು ನೋಡೋ ಬದಲು ಆ ಒಬ್ಬ ವೈಯಕ್ತಿಕವಾಗಿ ಆ ವ್ಯಕ್ತಿಯನ್ನು ಕಾಣುವ ಬದಲು ವಿರಾಟಾಗಿ ನಾವು ನೋಡಬೇಕು. ಭಗವಂತ ಸ್ವಯಂ ಎಲ್ಲವೂ ಅಂತ ನೋಡೋದನ್ನು ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಎಲ್ಲವೂ ಅವನೇ, ಎಲ್ಲ ಕಡೆ ಅವನೇ ಇರೋದು. ನೋಡಿ, ಒಂದೊಂದು ಕೂಡ ಹೇಗೆ ಸೃಷ್ಟಿ ಆಯಿತು ಅನ್ನೋದನ್ನ ನಾವು ಈಗ ತಿಳ್ಕೊಳ್ತಾ ಇದ್ದೀವಲ್ವಾ? ಇದರಿಂದ ನಮ್ಮ ಜ್ಞಾನ ಅನ್ನೋದು ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಬೇಕು. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡಬೇಕು. ಇದರ ಮುಂದುವರಿದ ಭಾಗ ಇನ್ನೂ ಇದೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.